ಸರಿ, ಏನೋ ಫೈರನ್ನು ಬ್ರೇಕ್ ಮಾಡ್ತೀಯಂತೆ ನೀನು, ಬೆಂಕಿ ಹಚ್ಬಿಟ್ಟು. ಏನದು? ಫೈರ್ ಬ್ರೇಕ್ ಹೊಡಿತೀಯಾ? ಇನ್ನೂ ಏನೇನು ಮಾಡ್ತೀಯ ಗೊತ್ತಿಲ್ಲಪ್ಪ. ಸರಿ, ಮಾಡಿ ನೋಡೋಣ. ಓಕೆ, ರೆಡಿ? ಎಸ್. ಏನು ಹಿಂಗೆ ಹೊಡೆದಾಕ್ಬಿಟ್ಟೆ? ಹಂಚು ಹೊಡ್ಯೋಕ್ಕೆ ಕಷ್ಟ ಅಂತಂದ್ರೆ ಬೆಂಕಿ ಹಚ್ಕೊಂಡು ಬೇರೆ ಹೊಡಿತೀಯಾ? ಓಯ್ ಸೂಪರ್, ಗಿವ್ ಮಿ ಹೈ-ಫೈ. ಸೂಪರ್. ಓಕೆ, ಬಾ ಕೂತ್ಕೊಳ್ಳೋಣ. ಬಾ, ಇಲ್ಲಿ ಕೂತ್ಕೊ. ಓಕೆ ಓಕೆ ಅದೇ ಅವರೇ. ಸೊ ಈಗ ನೆಕ್ಸ್ಟ್ ಏನು ಪ್ಲ್ಯಾನ್ ನಿಮ್ಮದು? ನೆಕ್ಸ್ಟ್ ಪ್ಲ್ಯಾನ್ ಏನು? ಇಂಟರ್ನ್ಯಾಷನಲ್ಲಾ? ಓಕೆ. ಸ್ಕೂಲಲ್ಲಿ ಹೆಂಗೆ ಓದ್ತೀಯ ನೀನು? ಚೆನ್ನಾಗಿ ಓದ್ತೀಯಾ? ಓಕೆ. ರ್ಯಾಂಕ್ ಬರ್ತೀಯಾ? ರ್ಯಾಂಕ್ ಬರ್ತೀಯಾ? ಯಾವ ರ್ಯಾಂಕ್ ಬರ್ತೀಯಾ? ಥರ್ಡ್ ರ್ಯಾಂಕ್ ಬರ್ತೀಯಾ? ಓಕೆ. ಫಸ್ಟ್ ರ್ಯಾಂಕ್ ಬರೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೂಪರ್. ನೀನು ಖಂಡಿತ ಬಂದೇ ಬರ್ತೀಯ. ಯಾಕಂದರೆ ನಿನ್ನ ನೋಡಿದ್ರೆ ನಮಗೆ ಹೋಪ್ ಬರ್ತಾ ಇದೆ. ಅಷ್ಟು ನಿನ್ನ ನೋಡಿದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ ಅಲ್ವಾ? ನಿನ್ನ ಥರ ನಾವು ಯಾಕೆ ಮಾಡಲಿಲ್ಲ ಅಂತ ಅಲ್ವಾ? ಓಕೆ. ಸೊ ನಿನ್ನ ಫ್ರೆಂಡ್ಸ್ಗೆಲ್ಲ ಏನು ಹೇಳ್ತಾರೆ? ನಿನ್ನ ಫ್ರೆಂಡ್ಸ್ ಎಲ್ಲ ಭಯ ಬೀಳ್ತಾರೆ ನಿನ್ನ ಹತ್ರ ಮಾತಾಡೋಕ್ಕೆ? ಭಯ ಬೀಳ್ತಾರಾ? ಯಾಕೆ? ಹೊಡೆದು ಬಿಡ್ತೀನಿ ಅಂತ. ಯಾರಿಗೂ ಹೊಡೆದಿದೆ ಇನ್ನೋರ್ಗೂ? ಇಲ್ವಾ? ಓಕೆ. ಅವ್ರಿಗೆ ಬಟ್ ಗೊತ್ತಾ ಬ್ಲ್ಯಾಕ್ ಬೆಲ್ಟು, ಸೆಕೆಂಡ್ ಬ್ಲ್ಯಾಕ್ ಬೆಲ್ಟ್ ಕಲ್ತಿದ್ದಾರೆ ಅಂತ ಗೊತ್ತಿದೆಯಾ? ಸೊ ನಿಮ್ಮ ಸ್ಕೂಲೊಳಗೆ ಏನೋ ಫಂಕ್ಷನ್ ಇದ್ದಾಗಿದೆಲ್ಲ ಹೇಳ್ತಾರಾ ನಿನಗೆ? ನೀನು ಕರೆಕ್ಟಾಗಿ ಕಲ್ತಿದ್ದೆ ಎಲ್ಲರಿಗೂ ಗೊತ್ತಿದೆಯಾ ಕ್ಲಾಸಲ್ಲಿ? ಗೊತ್ತಾ? ಮಿಸ್ಸು ಎದುರ್ತಾರ? ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಕೇಳಲ್ಲೇನೋ ನಿನಗೆ? ಮೊದಲೇ ಬ್ಲ್ಯಾಕ್ ಬೆಲ್ಟ್ ಬೇರೆ ನೀನು. ಮಿಸ್ ಭಯ ಬೀಳ್ತಾರ ನಿನಗೆ? ಇಲ್ವಾ? ಬ್ಲ್ಯಾಕ್ ಬೆಲ್ಟ್ ಬೇರೆ ಕಲ್ತಿದ್ದೆ, ಮೊದಲೇ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಕೇಳಿಬಿಟ್ರೆ ಆದೀಶ್ ಏನಾದರೂ ಹೊಡೆದ್ಬಿಟ್ರೆ ಅಂತ. ಏನಿಲ್ವಾ? ಸುಮ್ಮನೆ ತಮಾಷೆಗಳಿದೆ. ನಿಂಗೆ ಗೊತ್ತು ನಿಂಗೆ ಗುಡ್ ಬಾಯ್ ಅಂತ. ಓಕೆ. ಸೊ ಅಪ್ಪವ್ರಿಗೆ ಫ್ಯಾನಾ ನೀನು? ಓಕೆ. ಅಪ್ಪವ್ರಿಗೆ ನಾವು ಕೂಡ ಫ್ಯಾನು. ಸೊ ನಿಂಗೆ ಡ್ಯಾನ್ಸ್ ಬರ್ತಾ? ಅಪ್ಪವ್ರದ್ದು ಯಾವ ಸಿನಿಮಾ ಇಷ್ಟ ನಿಮಗೆ ತುಂಬ? ಎಲ್ಲ ಸಿನಿಮಾಗಳು ಇಷ್ಟ ಆಗುತ್ತಾ? ಓಕೆ. ಅವ್ರ ಸಾಂಗ್ ಯಾವುದಾದ್ರೂ ಇಷ್ಟ ನಿನಗೆ ಡ್ಯಾನ್ಸ್ ಆಡೋಕ್ಕೆ? ಎಲ್ಲ ಸಾಂಗು ಇಷ್ಟನಾ? ಓಕೆ. ಅಪ್ಪವ್ರದ್ದು ಕಂಪ್ಲೀಟು. ಇವರು ಅಪ್ಪವ್ರಿಗೆ ಯಾವ ಸಿನಿಮಾ, ಎಲ್ಲ ಸಿನಿಮಾನೂ ನೋಡಿದ್ದಾರೆ. ಸೊ ಎಲ್ಲ ಸಾಂಗು ಇಷ್ಟ ಆಗುತ್ತೆ ಅವ್ರಿಗೆ ಅಲ್ವಾ? ಓಕೆ. ನಿಮ್ಮ ಮಮ್ಮಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀಯಾ ನಮಗೆ? ಓಕೆ, ಬಾ ನಿಮ್ಮ ಮಮ್ಮಿಯವ್ರ ಹತ್ರ ಮಾತಾಡೋಣ. ಮೇಡಮ್ ಪ್ಲೀಸ್ ಕೂತ್ಕೊಳ್ಳಿ. ಎಸ್, ಬಾ ಕೂತ್ಕೊ, ಅಲ್ಲಿ ಕೂತ್ಕೊ. ಓಕೆ. ಹೌದಾ? ಇಲ್ಲ ಪರವಾಗಿಲ್ಲ. ಓಕೆ ಮೇಡಮ್. ಸೊ ತೊಂದರೆ ಅಲ್ಲ, ನಿಮಗೆ ನಾನು ಕ್ಯಾಶುವಲ್ ಆಗಿ ಕೇಳ್ತೀನಿ. ಓಕೆ ಮೇಡಮ್, ನಿಮ್ಮ ಮಗನಿಗೆ ಕರಾಟೆಗೆ ಕಳಿಸ್ಬೇಕು ಅಂತ ಯಾಕಿತ್ತು? ಸೊ ಏನು ಮೇಡಮ್, ಅಂದರೆ ನಿಮ್ಗೆ ಏನಾದರೂ ಒಂದು ಅಂದರೆ ಇಂಡಿಯಾಗೋಸ್ಕರ ಏನಾದರೂ ಮಾಡಬೇಕು ಅಂತನಾ, ಅಥವಾ ಕರಾಟೆ ಕಲಿಬೇಕು ಅಂತನಾ, ಅಥವಾ ಇವನು ಒಂದು ಸ್ಪೋರ್ಟ್ಸ್ ಇದ್ರೊಳಗಡೆ ಇರಬೇಕು ಅಂತನಾ? ಸೊ ಫಸ್ಟು ಇವಾಗಿನ ಮಕ್ಕಳಿಗೆ ಮೊಬೈಲ್ ಬಿಟ್ಟರೆ ಬೇರೆ ಅಡಿಕ್ಷನ್ಸ್ ಇರಲ್ಲ. ಸೂಪರ್ ಆಗಿ ಹೇಳಿದ್ರಿ. ಎಸ್, ಕರೆಕ್ಟ್. ನಾವು ಫಸ್ಟ್ ಅನ್ಕೊಂಡೆ ಅವ್ನ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಜನರೇಷನ್. ಹೌದು. ಸೊ ಫಸ್ಟ್ ಕಳ್ಸಿದ್ವಿ. ಫಸ್ಟ್ ಸೇರಿಸಿ 10 daysಗೆ ಮಾಸ್ಟರ್ ಅಂದ್ರು ಈಸ್ ವೆರಿ ಗುಡ್ ಮೇಡಮ್ ಅಂತ ಹೇಳಿ ಪರ್ಸನಲ್ ಟ್ರೈನಿಂಗ್ ಪುಷ್ ಮಾಡಿದ್ವಿ. ಓಕೆ. ವಿತ್ ಇನ್ ಅ ಸ್ಪ್ಯಾನ್ ಆಫ್ ಮಂತ್ 20 daysಗೆ ಯೆಲ್ಲೋ ಬೆಲ್ಟಿಗೆ ಶಿಫ್ಟ್ ಆದ. ಹಾಗೇನೆ ವಿತ್ ಇನ್ 4 years he has done to ಬ್ಲಾಕ್ ಬೆಲ್ಟ್. ಸೆಕೆಂಡ್ ಬ್ಲಾಕ್ ಬೆಲ್ಟ್ ಇದು. ಆಮೇಲೆ ಜಿಮ್ನಾಸ್ಟಿಕ್ ಮಾಡ್ತಾನೆ. ಆಮೇಲೆ ನೀವೇ ನೋಡಿದ್ರಿ ನಾನ್ ಚಾಕು, ಸಿಲಂಬಮ್, ಅದು ಬಿಟ್ಟು ತುಂಬಾ ಇದಾನೆ. ಆಮೇಲೆ ಓದೋದ್ರಲ್ಲೂ ಆಕ್ಚುಲಿ ಟೈಕೊಂಡೋ ಇರೋದ್ರಿಂದ ಅವನಿಗೆ ಒಂದ್ಸತಿ ಕ್ಲಾಸ್ ಅಲ್ಲಿ ಏನೇ ಓದಿಸಿದ್ರು ಹೇಳ್ಕೊಟ್ರು ಜ್ಞಾಪಕ ಇರ್ತಾರೆ. ವಿದೌಟ್ ಎಷ್ಟೋ ಸತಿ ಕಾಂಪಿಟಿಷನ್ ಹೋಗಿ ಬೆಳಿಗ್ಗೆ ಬರ್ತಾನೆ, ಇಮಿಡಿಯೇಟ್ ರೆಡಿ ಆಗಿ ಹೋಗಿ ಟೆಸ್ಟ್ ಬರ್ದು ಬಂದಿರೋದು ಇದೆ. 30ಗೆ ಅಬೌಟ್ 25 ತೆಗಿತಾನೆ ಸರ್, ವಿದೌಟ್ ಸ್ಟಡಿ. ಓದಿದ್ರೆ ಅಬೌಟ್ 27-30 ಮಾರ್ಕ್ಸಿಗೆ. ಸೊ ಈಸ್ ಅನ್ ಸ್ಟೂಡೆಂಟ್ ಆಫ್ 90%. ನಾನು ಅವ್ನಿಗೇನು ಫೋರ್ಸ್ ಮಾಡಲ್ಲ. ನಮಗೂ ಹಾಗೆ ಓದಿಸಿದ್ರು. ಆಲ್ರೌಂಡರ್ ಆಗಿರ್ಬೇಕು ಅನ್ನೋದು ನಮ್ ಡ್ಯಾಡಿ ನಮ್ಗೆ ಹೇಳ್ಕೊಟ್ಟಿದ್ರು. ನಮ್ಮ ಥಾಟು ಅಷ್ಟೇ ಇರಬೇಕು. ಓಕೆ ಮೇಡಮ್, ಈಗಿನ ಮಕ್ಳಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆಯೋ ಅದನ್ನ ಮಾಡ್ಬೇಕಾ, ಇಲ್ಲ ತಂದೆ ಡಾಕ್ಟರ್ ಆಗಿದ್ರೆ ಮಗನಿಗೆ ಡಾಕ್ಟರ್ ಆಗ್ಲೇಬೇಕು ಅಂತಾರಲ್ಲ, ಸೊ ಅದನ್ನ ಹೇಳ್ತೀರಾ? ಈಗ ನೋಡಿ, ಕೆಲವ್ರಿಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇರುತ್ತೆ, ಕರೆಕ್ಟ್ ಅಲ್ಲ? ಒಬ್ರು ಕೆಲವ್ರು ಗಿಟಾರ್ ಇಷ್ಟಪಡ್ತಾರೆ, ಕೆಲವ್ರು ಡ್ಯಾನ್ಸಿಂಗು, ಕೆಲವ್ರು ಭರತನಾಟ್ಯ ಇಷ್ಟಪಡ್ತಾರೆ, ಕೆಲವ್ರು ವೆಸ್ಟರ್ನ್ ಡ್ಯಾನ್ಸ್ ಇಷ್ಟಪಡ್ತಾರೆ, ಕರೆಕ್ಟ್ ಅಲ್ಲ? ಮಕ್ಕಳದೇ ಕನಸು ಬೇರೆ ಇರುತ್ತೆ, ನಮ್ ತಂದೆ ತಾಯಿ ಕನಸು ಬೇರೆ. ನಾವು ಓದಿಲ್ಲ, ಮಕ್ಕಳಿಗೆ ನಾವು ಓದಿಸ್ಬೇಕು ಅಂತ ನಾವು ಟಾರ್ಚರ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಫಸ್ಟ್ ಎಲ್ಲಾ ಮಕ್ಳಿಗೂ ಟ್ಯಾಲೆಂಟ್ ಇರುತ್ತೆ. ಹೌದು, ಖಂಡಿತ. ಆದ್ರೆ ಅಲ್ಲಿ ನಾವು
ಫ್ಯೂ ಟೈಮ್ಸ್ ಏನಾಗುತ್ತೆ ಅದನ್ನ ಪುಷ್ ಕೂಡ ಮಾಡ್ಬೇಕಾಗುತ್ತೆ ಅಂಡ್ ಒಂದೊಂದು ಹಾಬೀಸ್ ಆಗು ಇರುತ್ತೆ. ಸೊ ನಾವು ಅಲ್ಲಿ ಕ್ಲಾರಿಫೈ ಮಾಡ್ಕೊಬೇಕು ಮಗು ಅದನ್ನ ಹಾಬಿ ಆಗಿ ತಗೊಳಕ್ ಇಷ್ಟಪಡ್ತಿದ್ಯಾ ಇಲ್ಲ ಕಂಪ್ಲೀಟ್ ಆಗಿ ಅದನ್ನೇ ಕರಿಯರ್ ಆಗಿ ತಗೊಬೇಕು ಅಂತ ಫ್ಯೂಚರ್ ಅಲ್ಲಿ ಡಿಸೈಡ್. ಈಗ ಇವನು ಇವಾಗ ಇದ್ರಲ್ಲಿ ಚೆನ್ನಾಗಿ ಆಡ್ತಿದ್ದಾನೆ, ಇಂಡಿಯಾ ರೆಪ್ರೆಸೆಂಟ್ ಮಾಡ್ಲಿ ಅನ್ನೋ ಆಸೆ. ನಾವ್ ಎಷ್ಟು ಪಟ್ಟಿಗೆ ಅವನಿಗೆ ಪುಷ್ ಮಾಡ್ಬೋದು, ನಾವು ಪುಷ್ ಮಾಡೋದಕ್ಕಿಂತ ಅವನಲ್ಲಿ ಎಷ್ಟು ಎಫರ್ಟ್ಸ್ ಹಾಕಿ ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಮಾಡ್ತಾನೋ ಅದ್ರ ಮೇಲೆ ಅವ್ನ ರಿಸಲ್ಟ್ಸ್ ಬರ್ತಾವ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಶುಡ್ ನೋ ಯೋರ್ ಕಿಡ್. ಗೊತ್ತಾದ್ರೆ ನೀವೇ ಅವ್ರನ್ನ ಯು ವಿಲ್ ಡಿಸೈಡ್ ವಿಚ್ ಒನ್ ಟು ಪುಟ್. ಸೊ ನಾವು ಇವಾಗ ಇವನು 3 ಗಂಟೆ ಸ್ಕೂಲ್ ಬಿಟ್ರೆ 3:20 ಮನೆಗೆ ಬರ್ತಾನೆ. ಬಂದಿದ ತಕ್ಷಣ ಊಟ ಮಾಡಿ ಇಮಿಡಿಯೇಟ್ ಟೈಕೊಂಡು ಬರ್ತಾನೆ. ಬಂದು 6:30 7 ಮಾಸ್ಟರ್ ಸುರೇಶ್ ಮಾಸ್ಟರ್ ಇರೋರ್ಗು ಫುಲ್ ಪ್ರಾಕ್ಟೀಸ್ ಮಾಡಿ ವಾಪಸ್ ಮನೆಗೆ ಬಂದು ತಿರ್ಗಾ ಓದ್ಕೊಂಡು ಅವಂದ್ ಏನಿದೆ ಪ್ರಾಜೆಕ್ಟ್ ಸ್ಕೂಲಲ್ಲೂ ಏನು ಕಂಪ್ಲೇಂಟ್ಸ್ ಇಲ್ಲ ಸರ್, ಓದ್ತಾನೆ ಮಾಡ್ತಾನೆ. ಸೊ ಇಡೀ ಸ್ಕೂಲಲ್ಲಿ ಆದೇಶ್ ಅಂತ ಬೇಕಾದ್ರೆ ನೀವು ಎನಿ ಟೈಮ್ ಸಿಂಧಿ ಸ್ಕೂಲ್ಗೆ ಹೋದ್ರೆ ಅಲ್ಲಿ ಕುಮಾರ ಪಾರ್ಕ್ ಅಲ್ಲಿ ಓದೋದು. ಯಾವ ಸ್ಕೂಲ್ ಓದೋದು? ಸಿಂಧಿ ಹೈಸ್ಕೂಲ್ ಕುಮಾರ ಪಾರ್ಕ್. ಅಲ್ಲಿ ಹೋಗಿ ಆದೇಶ್ ಕಡೆ ಅಂದ್ರೆ ಆದೇಶ್ ಟೈಕೊಂಡೋ ಬಾಯ್ ಅಲ್ವಾ ಅಂತ ಇಡೀ ನರ್ಸರಿಯಿಂದ ಹಿಡಿದು ಟಿಲ್ 10th ವರ್ಗೂ ಇದೆ ಇಲ್ಲಿ. ಅಟೆಂಡ್ ಇಂದ ಹಿಡಿದು ಆದಿಶ್ ಅವ್ರ ಅಮ್ಮ ಅಂತ ಹೇಳಿ ನಾನ್ ಗುರುತಿಸ್ತಾರೆ, ನಿಮ್ಮನ್ನ ಗುರುತಿಸ್ತಾರೆ. ಸೊ ಇವತ್ತು ನಿಮ್ಮ ಮಗನಿಂದ ನಿಮ್ಗೆ ಒಂದು ಹೆಸರಿದೆ ಅಲ್ವಾ? ಸೊ ಓಕೆ. ಸೊ ಎಷ್ಟು ಯಾವ್ಯಾವ್ದು ಗೆದ್ದಿದೆ? ಎಷ್ಟು ಅಟೆಂಡ್ ಮಾಡಿದ್ಯಾ ನೀನು? ಡಿಸ್ಟ್ರಿಕ್ಟ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ಸ್ ಅಲ್ಲಿ, ಒಂದ್ಸಲ ಇಂಟರ್ನ್ಯಾಷನಲ್ ಮಾಡಿದ್ದು ಥೈಲ್ಯಾಂಡಿಗೆ ಹೋಗಿ. ಥೈಲ್ಯಾಂಡ್ ಹೋಗಿದ್ಯಾ? ಓ ಗುಡ್ ಗುಡ್ ಗುಡ್. ಗೋಲ್ಡ್ ಮೆಡಲ್ ಬಂತಾ? ಹೇ ಸೂಪರ್. ನಿನ್ ಮೆಡಲ್ಸ್ ಎಲ್ಲ ತೋರಿಸ್ಬೇಕು ನೀನೆ ನಂಗೆ ಹಂಗಾರೆ ಅಲ್ವಾ? ಓಕೆ. ನೀನು ಮೊಬೈಲ್ ನೋಡ್ತಾ ಇದ್ಯಾ? ಊಟ ಮಾಡಿ ಮೊಬೈಲೇ ಬೇಕು ಅಂತ ಹೇಳ್ತಾ ಇದ್ಯಾ? ನೀನು ಮಾಡಿದ್ಯಾ ಹೇಳು? ಹೌದಾ? ಓಕೆ. ಇವಾಗ ಬಿಟ್ಬಿಟ್ಟಿದ್ಯಾ? ಅಲ್ಲ ಇವಾಗ್ಲೂ ಮೊಬೈಲ್ ನೋಡ್ಬಿಟ್ಟು ಊಟ ಮಾಡ್ಕೊಂತೀಯಾ? ಇವಾಗಿಲ್ವಾ? ಓಕೆ. ತುಂಬಾ ಜನ ಇದಾರೆ, ಏನ್ ಗೊತ್ತಾ ಹೇಳ್ತೀನಿ, ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಮೊಬೈಲ್ ಇಲ್ಲಾಂದ್ರೆ ಊಟನೇ ಮಾಡೋದಿಲ್ಲ. ಮೊಬೈಲ್ ಯಾಕೆ ಬೇಕು? ಕರೆಕ್ಟ್ ಅಲ್ವಾ? ಸೊ ಈಗ ಹೋಮ್ವರ್ಕ್ ಟೈಮ್ಗೆ ಹೋಮ್ವರ್ಕ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಊಟದ ಟೈಮ್ ಊಟ ಮಾಡಬೇಕು, ಆಟ ಆಡೋ ಟೈಮ್ಗೆ ಆಟ ಆಡಬೇಕು, ಕರೆಕ್ಟ್ ಅಲ್ವಾ? ಸೊ ಅದೆಲ್ಲ ಫಾಲೋ ಮಾಡಬೇಕು ಅಲ್ವಾ? ಹಂಗೆ ಮಾಡಿದ್ರೆ ಮುಂದೆ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಅಲ್ವಾ? ಸೊ ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿ ನಿಮ್ಗೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಲ್ವಾ? ಸೊ ನಾವು ಪ್ರತಿಯೊಬ್ಬರು ಮಕ್ಕಳಿಗೂ ಹೇಳೋದಾದ್ರೆ, ಈಗ ಅವ್ನು ಊಟ ಮಾಡಿಲ್ಲ ಅಂದ್ರೆ ಮೊಬೈಲ್ ಕೊಟ್ಬಿಡ್ತಾರೆ, ಇಲ್ಲ ಟಿವಿ ರಿಮೋಟ್ ಇರಲೇಬೇಕು ಅವ್ನ ಕೈಲಿ. ಅವ್ನೇನು ಪ್ರೋಗ್ರಾಮ್ ನೋಡ್ತಾನೆ, ಕಾರ್ಟೂನ್ ಶೋ, ಅದು ನೋಡ್ಕೊಂಡು ನಾವು ಕೂತ್ಕೋಬೇಕು, ಕರೆಕ್ಟ್ ಅಲ್ವಾ? ಹಿಂಗೆಲ್ಲ ಮಾಡ್ತಾರೆ. ಸೊ ಹಂಗೆಲ್ಲ ಮಾಡಬೇಡಿ ದಯವಿಟ್ಟು. ತಂದೆ ತಾಯಿ ಹೇಳಿದ ಮಾತನ್ನ ಕೇಳಿ. ಸೊ ನಿಮ್ಗೆ ನಿಮ್ಮ ಕನಸು ಏನಿದೆಯೋ ಆ ಕನಸನ್ನ ಅವರು ನೆನಸು ಮಾಡಬೇಕು ಅಂತ ತಂದೆ ತಾಯಿಗಳು ತುಂಬಾ ಕಷ್ಟ ಬೀಳ್ತಾರೆ. ಕೆಲವು ಜನ ಸ್ಕೂಲ್ಗಳಿಗೆ ಬಂಕ್ ಹೊಡೆಯೋದು, ಕಾಲೇಜಿಗೆ ಬಂಕ್ ಹೊಡೆಯೋದು, ಇದೆಲ್ಲ ಮಾಡ್ತಾರೆ. ದಯವಿಟ್ಟು ಮಾಡಬೇಡಿ. ಸೊ ಅದ್ರಗೋಸ್ಕರ ಈ ಕಾರ್ಯಕ್ರಮ ಮಾಡಿರೋದು. ಪುಟಾಣಿ ಟ್ಯಾಲೆಂಟ್ 1 2 3 ಅಂತ. ನಿಮ್ಮ ಟ್ಯಾಲೆಂಟ್ ಇದೆ, ಅದು ಹೊರಗಡೆ ಬರಬೇಕು ಅಂದ್ರೆ ಸೊ ದಯವಿಟ್ಟು ನೀವು ಏನಾದ್ರು ಸಾಧಿಸಿದ್ರೆ ನಾವು ನಿಮ್ಮ ಹತ್ರ ಬರೆಯಕ್ಕೆ ಸಾಧ್ಯ ಅಲ್ವಾ? ಸೊ ಇವರು ಕೂಡ ಸಾಧನೆ ಮಾಡ್ತಾ ಇದ್ರೆ, ಆಮೇಲೆ ಸಾಧನೆ ಅನ್ನೋಕ್ಕಿಂತ ಹೆಚ್ಚು ಡ್ಯಾನ್ಸ್ ಇಂಟ್ರೆಸ್ಟ್ ಇರುತ್ತೆ, ಗಿಟಾರ್ ಒಬ್ಬೊಬ್ರು ಇಷ್ಟಪಡ್ತಾರೆ, ಪಿಯೋನಿ ಇಷ್ಟಪಡ್ತಾರೆ. ಸೊ ನಿಮ್ಮನಿಗೂ ಕೂಡ ನಾನು ಬರ್ತೀನಿ. ನಿಮ್ಮ ಮಕ್ಕಳದ್ದು ಏನಾದ್ರು ಟ್ಯಾಲೆಂಟ್ ಇದ್ರೆ ದಯವಿಟ್ಟು ನಿಮ್ಮ ಫೋನ್ ನಂಬರು ನಮ್ಮ ಫ್ರೀಡಮ್ ಟಿವಿಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಅಡ್ರೆಸ್ ಎಲ್ಲ ಪ್ರತಿಯೊಂದು ಕೊಡ್ತೀವಿ ನಾವು ನಿಮಗೆ. ನಿಮ್ಮ ಮನೆಗೆ ಬಂದು ನಿಮ್ಮ ಮಕ್ಕಳ ಟ್ಯಾಲೆಂಟ್ ಏನು ಅಂತ ನಾವು ತೋರಿಸೋ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಓಕೆನಾ? ಸೊ ನೀನು ಶೀಲ್ಡ್ ತೋರಿಸ್ ನೋಡಿ, ಏನೇನು ತಗೊಂಡಿದ್ಯಾ ಅಂತ ತೋರಿಸು. ಓಕೆ ಬಾ. ಸೊ ಇದೆಲ್ಲ ನಿಂದೇನಾ ಇಲ್ಲಿರೋದೆಲ್ಲ? ಗುಡ್. ಬಾಡಿ ಬಿಲ್ಡಿಂಗ್ ಎಲ್ಲ ಪ್ರಾಕ್ಟೀಸ್. ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ಯಾ ನೀನು? ಸೊ ಅದರಲ್ಲೂ ಇದೆಯಾ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ಯಾ? ಏನಪ್ಪ ನಿಂದು ಈ ವಯಸ್ಸಿಗೆ ಸೂಪರ್. ಓಕೆ. ನಿನ್ನ ಶೀಟ್ಸ್ ಎಲ್ಲ ಇದೆ, ತೋರಿಸ್ ನಂಗೆ. ಎಲ್ಲ ಇದೇನಾ ಇದೆಲ್ಲ? ಓಕೆ ಗ್ರೇಟ್ ಗ್ರೇಟ್ ಗುಡ್ ಗುಡ್. ನಮ್ಮ ಮನೆಯಲ್ಲೂ ಇದೆ. ಇನ್ನೂ ಇದೆಯಾ ಮನೆಯಲ್ಲಿ? ಎಷ್ಟಿದೆ ಟೋಟಲ್ ನಿನ್ನ ಹತ್ರ? 70 ಮೆಡಲ್ಸ್. 70 ಮೆಡಲ್ಸ್. ಓಕೆ. ಅಲ್ಲಿ ಥೈಲ್ಯಾಂಡ್ ಹೋಗಿದ್ದಲ್ಲ, ಅಲ್ಲಿ ಏನ್ ತಗೊಂಡ್ ಬಂದೆ? ಅಲ್ಲೂ ಗೋಲ್ಡ್. ಗೋಲ್ಡ್ ಮೆಡಲ್? ಫಸ್ಟಾ ಸೆಕೆಂಡ್ ಥರ್ಡಾ? ಫಸ್ಟ್. ಓ ಗುಡ್. ಓಕೆ. ಸೊ ನೋಡಿದ್ರ ಆದಿಶ್ ಅವರು ಗೋಲ್ಡ್ ಮೆಡಲ್ ತಗೊಂಡ್ಬಂದಿದ್ದಾರೆ. ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಗೋಲ್ಡ್ ಮೆಡಲ್ ತಗೊಂಡ್ಬಂದಿದ್ದಾರೆ ಟೈಕೊಂಡೋ ಫೈಟ್ ಅಲ್ಲಿ ಅಲ್ವಾ? ಗ್ರೇಟ್. ಆಲ್ ದ ಬೆಸ್ಟ್ ನಿಂಗೆ. ಓಕೆ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ತಂದೆ ತಾಯಿ ಹೆಸರು ಉಳಿಸ್ಬೇಕು. ಓಕೆ ಓಕೆ. ಸೊ ಫ್ರೀಡಮ್ ಟಿವಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ ನೋಡೋರ್ಗೆಲ್ಲ? ನಿನ್ ಫ್ರೆಂಡ್ಸ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀಯ ಹೇಳು? ಎಲ್ಲಾರು ನಂತರನೇ ಸ್ಪೋರ್ಟ್ಸಿಗೆ ಜಾಯ್ನ್ ಆಗಿ ಮತ್ತೆ ಫಿಟ್ ಆಗಿರಿ. ಫಿಟ್ ಆಗಿರು ಅಂತೀಯಾ? ಕರೆಕ್ಟ್. ಫಿಟ್ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು, ಎಷ್ಟು ಗಂಟೆಗೆ ಪ್ರಾಕ್ಟೀಸ್ ಮಾಡ್ಬೇಕು ಹೇಳು? ಡೈಲಿ ಜಲ್ದಿ ಎದ್ದೇಳ್ಬಿಟ್ಟು ಕ್ಲಾಸಿಗೆ ಬರ್ಬೇಕು. ಓಕೆ. ಪ್ರಾಕ್ಟೀಸ್ ಮಾಡ್ಬೇಕು, ಕಷ್ಟ ಪಡ್ಬೇಕು. ನೆವರ್ ಗಿವ್ ಅಪ್. ನೆವರ್ ಗಿವ್ ಅಪ್. ಎಸ್, ನೆವರ್ ಗಿವ್ ಅಪ್.